ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೇನಾದರೂ ಇದೇ ಮೊದಲು ಬಾರಿ ನನ್ನ ನೋಡ್ತಾ ಇದ್ರೆ ನನ್ನ ಹೆಸರು ಮಮತಾ ಗೌಡ. ನಾನು ಯೂಟ್ಯೂಬಲ್ಲಿ ಕುಕಿಂಗ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇನಂದರೆ 7 ಡೇಸ್ ಆಫ್ ಪ್ರಿಪೇರಿಂಗ್ 1 ಪಾಟ್ ಮೀಲ್ ರೆಸಿಪೀಸ್. ಇವತ್ತು ಆ ಚಾಲೆಂಜಿನ ಡೇ 3 ಆಗಿರುತ್ತೆ. ನೀವು ಮೊದಲೇ 2 ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ ರೆಸಿಪಿ ಏನಂದರೆ ವೆಜಿಟೇಬಲ್ ಪಲಾವ್. ಸೊ ಹೆಂಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಫಸ್ಟ್ಲಿ ವೆಜಿಟೇಬಲ್ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಏನೇನು ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಚಾಪ್ ಮಾಡಿ ಇಟ್ಕೊಳ್ಳೋಣ, ಸೊ ದಟ್ ಈಸಿ ಆಗುತ್ತೆ ಅಂತ ಅಷ್ಟೇ. ವೆಜಿಟೇಬಲ್ ಪಲಾವ್ಗೆ ಮಸಾಲ ಬೇಕಾಗುತ್ತೆ. ಆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಬಿಡಿಸಿ ಇಟ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 3 ಮೆಂಬರ್ಸಿಗೆ ಮಾಡ್ತಾಯಿದ್ದೀರಾ ಅಂದರೆ ಒಂದು 7 to 8 ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳಿ, ಸೊ ದಟ್ ಖಾರ ಸರಿ ಹೋಗುತ್ತೆ. ನೆಕ್ಸ್ಟು ಪುದೀನ ಲೀವ್ಸ್ ಹಾಕ್ಕೊಳ್ಳಿ. ಈ ಪುದೀನ ಲೀವ್ಸು ನಮ್ಮಮ್ಮ ನಮ್ಮ ಗಾರ್ಡನಲ್ಲಿ ಬೆಳೆದಿರೋದು. ನೆಕ್ಸ್ಟು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಜಾರ್ಗೆ ಹಾಕ್ಕೊಂಡಿರೋ ಅಂಥ ಎಲ್ಲ ಐಟಮ್ಸನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವತ್ತು ವಿಡಿಯೋ ಶೂಟ್ ಮಾಡ್ಕೊಡೋಕ್ಕೆ ನನ್ನ ಬ್ರದರ್ ಇರೋದ್ರಿಂದ ಸ್ವಲ್ಪ ಎಲ್ಪ್ ಆಗ್ತಾಯಿದೆ. ಅವ್ನು ಶೂಟ್ ಮಾಡ್ತಾಯಿದ್ದಾನೆ, ಸೊ ದಟ್ ನಾನು ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡಿ ಆಯಿತು. ಆ ಗ್ರೈಂಡು ಒಂದು ಸ್ವಲ್ಪ ಫೈನ್ ಪೇಸ್ಟ್ ಆದಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಕಾಯ್ದಿರೋ ಎಣ್ಣೆಗೆ ಸೋಂಪು ಕಾಳು ಹಾಕ್ಕೊಳ್ಳಿ, ಅದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ. ನೆಕ್ಸ್ಟು ಎಣ್ಣೆ ನೀಟಾಗಿ ಕಾಯ್ದಿಲ್ಲ ಅನಿಸುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಡೋಣ. ಸೊ ಅದಕ್ಕೆ ನೆಕ್ಸ್ಟು ನಾನು ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಅದು ಪೈನಾಪಲ್, ಇದು ಹೂವು ಅದೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ, ಸೊ ದಟ್ ಅದು ಫ್ರೈ ಆಗಲಿ ಅಂತ. ನೆಕ್ಸ್ಟು ಅದು ಫ್ರೈ ಆದಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಅಂತಹ ಆನಿಯನ್ಸ್ ಹಾಕ್ಕೊಳ್ಳೋಣ. ಆನಿಯನ್ಸ್ ಹಾಕ್ಕೊಂಡು ಅದು ಸ್ವಲ್ಪ ಲೈಟ್ ಬ್ರೌನ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ಸು ಫ್ರೈ ಆದಮೇಲೆ ನಾವು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೀನ್ಸು, ಕ್ಯಾರೆಟು, ನೋಕುಲ್, ಇದು ಮೂರನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಅದನ್ನು ಹಾಕಿ ಅದನ್ನು ಸ್ವಲ್ಪ ನೀಟಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊತಾ ಇರೋಣ. ಸೊ ಅದು ಫ್ರೈ ಆದಮೇಲೆ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ಅದು ಸಾಫ್ಟ್ ಆಗೋ ತನಕ. ನೆಕ್ಸ್ಟ್ ಅದು ನೋಡಿ, ನಾನು ಇಲ್ಲಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಸಾಟೆ ಮಾಡ್ಕೊತಾ ಇದ್ದೀನಿ, ಸೊ ದಟ್ ತರಕಾರಿಗಳು ಎಲ್ಲ ಸಾಲ್ಟ್ ಜೊತೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಈ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ನಾನು ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ನಾನು ಪ್ಲೇಟ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಇದು ಈಗ ಬೆಂದಿದೆ, ಸೊ ಅದನ್ನ ಇನ್ನೊಂದು ಸಲ ಮಿಕ್ಸ್ ನೀಟಾಗಿ ಕೊಟ್ಟು ಇನ್ನೊಂದು ಸ್ವಲ್ಪ ಹೊತ್ತದು ಸಾಲ್ಟ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಸಾಫ್ಟ್ ಆಗಲಿ ಅಂತ ನಾನು ಇಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನಾನು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂತಹ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ಅದಕ್ಕೊಂದು ಮತ್ತೆ ಪ್ರಾಪರ್ ಮಿಕ್ಸ್ ಕೊಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕಿಡೋಣ ಅಂತ ನಾನು ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ ವೆಜಿಟೇಬಲ್ಸ್ ಒಂದು 75% ಬೆಂದಿರುತ್ತೆ. ಇವಾಗ ನಾವು ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ ಯಾಕೆ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟೇ ಹಾಕಿದರೆ ಅದು ತುಂಬ ಬೆಂದೋಗುತ್ತೆ, ಅದು ಸ್ವಲ್ಪ ಬಾಯಿಗೆ ಸಿಗಬೇಕು. ಸೊ ನಾನು ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ಮು ಅಷ್ಟೇ, ಇದಕ್ಕೆ ತುಂಬ ಫ್ಲೇವರ್ ಕೊಡುತ್ತೆ, ಅದೇ ಒಂಥರ ಟೇಸ್ಟಿ ಅನಿಸೋದು. ಅದನ್ನು ಅಷ್ಟೇ ಲಾಸ್ಟಲ್ಲಿ ಹಾಕ್ಕೊಬೇಕು, ಯಾಕಂದರೆ ಅದೂ ತುಂಬ ಬೆಂದೋದ್ರೆ ಏನಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟು ಈಗ ನೋಡಿ, ಈಗ ಸ್ವಲ್ಪ ಪ್ರಾಪರಾಗಿ ಕುಕ್ ಆಗಿದೆ ವೆಜಿಟೇಬಲ್ಸ್ ಎಲ್ಲನೂ. ಟೊಮ್ಯಾಟೊ ಏನೇನು ವೆಜಿಟೇಬಲ್ಸ್ ಹಾಕಿದ್ವಿ ಎಲ್ಲನೂ ನೀಟಾಗೆ ಕುಕ್ ಆಗಿದೆ. ಸೊ ದಟ್ ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ 1.5 ಗ್ಲಾಸಸ್ ರೈಸ್ ತೊಗೊಂಡಿರೋದ್ರಿಂದ 3 ಗ್ಲಾಸಸ್ ಆಫ್ ವಾಟರ್ ಹಾಕ್ತೀನಿ. ಸೊ ಇದರಲ್ಲಿ 2 ಗ್ಲಾಸಸ್ ಹಾಕೋದಷ್ಟೇ ಶೂಟಾಗಿ ನಾನು 3 ಗ್ಲಾಸಸ್ ಹಾಕಿದ್ದೀನಿ, ಸೊ ದಟ್ ನಾನು ತೊಗೊಂಡಿರೋ ರೈಸ್ ಕ್ವಾಂಟಿಟಿಗೆ ಅದು ನೀಟಾಗೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ರೈಸು ಮುದ್ದೆ ಥರ ಆಗಿಬಿಡುತ್ತೆ. ಈಗ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ಕುದೀಲಿ ಅಂತ. ಈಗ ನೋಡಿ ಅದು ಕುದ್ದಿದೆ. ಈ
ಕುದಿಬೇಕಾದ್ರೆ ನೆಕ್ಸ್ಟ್ ನೀವು ತೊಳೆದಿಟ್ಕೊಂಡಿರೋ ಅಂತಹ ರೈಸ್ ಅಕ್ಕಿ ಹಾಕಿ, ಅದು ಅಕ್ಕಿ ಹಾಕಿದ್ಮೇಲೂ ಒಂದು ಸ್ವಲ್ಪ ಹೊತ್ತು ಕುದೀತಾ ಇದೆ ಇವಾಗ. ನೆಕ್ಸ್ಟು ಲಾಸ್ಟಿಗೆ ನೀವು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಸ್ಪೂನು ತುಪ್ಪ ಹಾಕಿ, ಸೊ ದಟ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದರ್ವೈಸ್ ಏನು ತುಪ್ಪ ಈಸ್ ಆಪ್ಷನಲ್, ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ನೆಕ್ಸ್ಟ್ ನೋಡಿ ಈಗ ಕ್ಲೋಸ್ ಮಾಡೋ ಅಂಥ ಟೈಮು ಲಿಡ್ನ, ಸೊ ಅದಕ್ಕೆ ಮುಂಚೆ ನೀಟಾಗಿ ಒಂದು ಮಿಕ್ಸ್ ಮಾಡಿ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನ ಲಿಡ್ನ ಕ್ಲೋಸ್ ಮಾಡಿ ನಾನು ವಿಷಿಲ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಒಂದು 2 ವಿಷಲ್ ಬರೋಷ್ಟು ಕೂಗಿಸ್ಕೊಬೇಕು. ನೆಕ್ಸ್ಟ್ ಈಗ ವೆಯ್ಟ್ ಮಾಡೋಣ 2 ವಿಷಲ್ ಬರೋವರೆಗೂ. ಸೊ ಈಗ 2 ವಿಷಲ್ಸ್ ಬಂತು. ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಈಸಿ ವೆಜಿಟೇಬಲ್ ಟೇಸ್ಟಿ ಪಲಾವ್ ರೆಡಿಯಾಗಿದೆ. ಸೊ ಈಗ ನಾನು ಇದನ್ನು ಫಸ್ಟು ನನ್ನ ಅಣ್ಣನಿಗೆ ಸರ್ವ್ ಮಾಡಿದ್ದೀನಿ. ಅವ್ನು ತಿಂದ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳಿದ್ದಾನೆ. ಸೊ ನೀವು ಮಾಡಿರೋ ಅಡುಗೆ ಇನ್ನೊಬ್ಬರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟೊಂಥರ ಖುಷಿ ಆಗುತ್ತೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ಪಲಾವ್ ರೆಸಿಪಿ. ನಿಮಗೂ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ಮನೇಲಿ ಒಂದ್ಸಲ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.